ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿಂದ ಚಾಲೆಂಜಸ್ ಹಾಕ್ಕೊಂಡಿದ್ದೀನಿ. ಏನು ಅಂದರೆ ರಿವಿಷನ್ ಸ್ಟಾರ್ಟ್ ಮಾಡಬೇಕು ಅಂತ. ಅಂದರೆ ನಾನು ಇಷ್ಟು ದಿನ ಎಲ್ಲ ನೋಟ್ಸ್ ಮಾಡಿಕೊಂಡೆ, ಜಿಯೋಗ್ರಫಿ, ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್ ಎಲ್ಲನೂ ನೋಟ್ಸ್ ಮಾಡಿಕೊಂಡೆ. ಬಟ್ ಕರೆಕ್ಟಾಗಿ ಯಾವುದೂ ರಿವಿಷನ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಜಿಯೋಗ್ರಫಿ ಮತ್ತು ಪಾಲಿಟಿನ ಕ್ಲಾಸಲ್ಲೇ ಕೇಳ್ತಾ ಇರಬೇಕಾದ್ರೆ ಆವಾಗಲೇ ನಾನು ಒಂದೊಂದು ಸರಿ ರಿವಿಷನ್ ಮಾಡ್ಕೊಂಡಿದ್ದೆ. ನನಗೆ ಹಾಗಾಗಿ ಏನು ಕಷ್ಟ ಅನ್ನಿಸ್ಲಿಲ್ಲ. ಬಟ್ ಎಕನಾಮಿಕ್ಸ್ ಆ್ಯಂಡ್ ಹಿಸ್ಟ್ರಿ ಮಾತ್ರ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅಲ್ವಾ, ಸೊ ಸ್ವಲ್ಪ ಟಚ್ ಇರೋಲ್ಲ. ಸೊ ಹಾಗಾಗಿ ನಾನು ಫಸ್ಟು ಎಕನಾಮಿಕ್ಸಿಂದ ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಟಫೆಸ್ಟ್ ಸಬ್ಜೆಕ್ಟ್ನ ನಾನು ಫಸ್ಟ್ ಎತ್ಕೊಂಡಿದ್ದೀನಿ. ಮಾರ್ನಿಂಗ್ ಸ್ಟಾರ್ಟ್ ಮಾಡಬೇಕು, ಅಂದರೆ ಮಾರ್ನಿಂಗ್ ಓದಬೇಕು ಅಂತ. ಬ್ರೈನ್ ಫಂಕ್ಷನ್ ಮಾರ್ನಿಂಗ್ ಚೆನ್ನಾಗಿರುತ್ತಲ್ವ, ಬೇಗ ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬೇಗ ನೆನಪುಳಿಯುತ್ತೆ ಅಂತ ಅಷ್ಟೇ. ನಾನು ಈ 2 ಮಂತ್ಸಲ್ಲಿ ಎಕನಾಮಿಕ್ಸ್, ಪಾಲಿಟಿ, ಜಿಯೋಗ್ರಫಿ ಈ ಮೂರನ್ನೂ ನಾನು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಹಿಸ್ಟ್ರಿ ನಾನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಇವಾಗ ಯಾವ ನೋಟಿಫಿಕೇಷನ್ಸನ್ನು ಬಿಟ್ಟಿಲ್ಲ, ಸ್ವಲ್ಪ ಲೇಟ್ ಆಗುತ್ತೇನೋ. ಸೊ ಅದಕ್ಕೆ ಬೇಗ 2 ಮಂತ್ಸಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ನ ಬೇಗ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಮೆಂಟಲ್ ಎಬಿಲಿಟಿ, ಸೈನ್ಸು, ಎನ್ವಿರಾನ್ಮೆಂಟ್ ಇವೆಲ್ಲ ಓದಲಿಕ್ಕೆ ಬರುತ್ತೆ ಅಂತ ಅಷ್ಟೇ. ನಾನು ಮಾರ್ನಿಂಗ್ 5 o'clock 6 o'clock ಹಾಗೆ ಎದ್ದೇಳ್ತಾ ಇರ್ತೀನಿ. ಮುಂಚೆ ಎಲ್ಲ ಬೇಗ ಎದ್ದೇಳ್ತಾ ಇದ್ದೆ. ಸ್ವಲ್ಪ ಮಿಡಲ್ ನನಗೆ ಗ್ಯಾಪ್ ತೊಗೊಂಡೆ ನಾನು. ಸ್ವಲ್ಪ ಕೂಡ ನನಗೇನು ಓದೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಸ್ಟ್ರಿಕ್ಟಾಗಿ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ಓದಬೇಕು, ಇವಾಗ ರಿವಿಷನ್ ಮಾಡಬೇಕು ಅಂತ. ರಿವಿಷನ್ ಈಸ್ ಮಸ್ಟ್. ಏನಕ್ಕೆ ಅಂದರೆ ನಾವು ಒಂದು ಸರಿ ಓದಿದ್ರೆ ಅರ್ಥ ಆಗುತ್ತೆ ಅಷ್ಟೇ. ಬಟ್ ಅದನ್ನು ತುಂಬ ಕಂಪ್ಲೀಟಾಗಿ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಜಸ್ಟ್ ಒಂದು ಸರಿ ಓದಿದ್ರೆ ಆವಾಗವಾಗ ಅಷ್ಟೇ ಅದು ನೆನಪಿರುತ್ತೆ, ಜಾಸ್ತಿ ಎಲ್ಲ ಆಗೋಲ್ಲ. ಬಟ್ ಕಂಪ್ಲೀಟಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಕಂಪ್ಲೀಟಾಗಿ ಇದು ನಮ್ಗೆ ನೆನಪುಳಿಬೇಕು. ನಾನು ಎಲ್ಲೂ ಹೋದರೂ ಯಾರು ಕ್ವೆಶ್ಚನ್ ಮಾಡಿದರೂ, ಯಾವುದೇ ಟೆಸ್ಟ್ ಸೀರೀಸಲ್ಲೂ ನನಗಿದು ಕ್ವೆಶ್ಚನ್ ಬಂದರೆ ನಾನು ಕೆಪ್ಯಾಬಲ್ ಇದ್ದೀನಿ, ನಾನು ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಅಂತ ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿ ರಿವಿಷನ್ ಮಾಡಬೇಕು. 2-3 ಟೈಮ್ಸ್ ರಿವಿಷನ್ ಮಾಡಿದ್ರೆ ಈಸಿ ಅನಿಸುತ್ತೆ, ಟಫ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ನನಗೆ ಎಕನಾಮಿಕ್ಸ್ ಟಫ್. ಹಾಗಾಗಿ ನಾನು ಇದನ್ನು ಮಾರ್ನಿಂಗ್ ತೊಗೊಂಡಿದ್ದೀನಿ. ಆಮೇಲೆ ಮಧ್ಯಾಹ್ನ ನಾನು ಪಾಲಿಟಿ ಓದ್ತೀನಿ. ಈವ್ನಿಂಗ್ ಶಿವರಾಜ್ ಕುಮಾರ್ ಪಲ್ಲಿತ್ ಸರ್ ಕ್ಲಾಸಸ್ ಇರುತ್ತೆ ಜಿಯೋಗ್ರಫಿ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ SP ಕ್ಲಾಸಸ್ಸಲ್ಲಿ. ಅವರು ಅನ್ಅಕಾಡೆಮಿನಲ್ಲಿ ಅವ್ರ ಕ್ಲಾಸಸ್ಸೇ ನಾನು ನೋಡ್ತಾ ಇದ್ದೆ. ಸೊ ಹಾಗಾಗಿ ಅವ್ರದ್ದು ನೋಟ್ಸ್ನೇ ನಾನು ಇವಾಗ ರೆಫರ್ ಮಾಡ್ತಾ ಇರೋದು. ಇವಾಗ ಅವ್ರ ಜೊತೆಗೇ ನಾನು ಜಿಯೋಗ್ರಫಿ ಕ್ಲಾಸಸ್ನ ಅವ್ರ ಜೊತೆಗೆ ಡೈಲಿ ಓದ್ತಾ ಹೋಗ್ತಾ ಇದ್ದೀನಿ. ನನಗೆ ಈಸಿ ಅನ್ನಿಸ್ತಾ ಇದೆ, ಬಿಕಾಸ್ ಅವ್ರು ಹೇಳಿದ್ದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಏನಕ್ಕಂದರೆ ಅವರು ಟಾಪ್ ಎಜುಕೇಟರ್ ಅಲ್ವಾ. ಸೊ ಹಾಗಾಗಿ ನೋಡೋಣ, ನಾನು 2 ಮಂತ್ಸಲ್ಲಿ ಎಷ್ಟೆಷ್ಟು ಕಂಪ್ಲೀಟ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ನೀವು ನನ್ನ ಜೊತೆಗೆ ಓದಿ, ಡೈಲಿ 2 pages ಓದಿ ಸಾಕು. ಎಲ್ಲ ನೀಟಾಗಿ ಎಲ್ಲನೂ ಅರ್ಥ ಆಗುತ್ತೆ. ಆ್ಯಂಡ್ ಎಲ್ಲನೂ ಚೆನ್ನಾಗಿ ಅರ್ಥನೂ ಮಾಡ್ಕೋತೀರ ನೀವು. ಆಮೇಲೆ ಈ ಸರಿ ಎಲ್ಲ ಎಕ್ಸಾಮ್ಸ್ನು ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ನೋಡೋಣ. ಡೈಲಿ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು.